Hello students, welcome everyone for your online classes. Today I will be starting with the part 6, that is disorders related to the respiratory system or respiration, which comes under unit 3 respiration, paper 3 physiology and human anatomy, third semester zoology syllabus. So the topics which I will be covering in today's part is, I will go with the disorders. In that you will study 3 disorders in detail, okay, with their symptoms, long term effects, short term effects, their prevention, treatment, diagnosis, okay, all these we will be studying in today's class. So first we will study about carbon monoxide poisoning, which is also called as CM or CO poisoning, okay, and effects of smoking and silicosis. Carbon monoxide poisoning. This is the first disorder. It occurs when carbon compounds are burnt in different amount of oxygen supply or incomplete combustion of natural or petroleum gas. Okay, so carbon compounds na ನಾವು ಆಕ್ಸಿಜನ್ ಅಮೌಂಟ್ ಕಡಿಮೆ ಇದ್ದ ಒಂದು ಜಾಗದಲ್ಲಿ ನಾವು ಇದು ಮಾಡಿದ್ರೆ, ವೆನ್ ದ ಕಾರ್ಬನ್ ಕಾಂಪೌಂಡ್ ಇಸ್ ಬರ್ನ್ಡ್, ಓಕೆ, ವೆನ್ ಕಂಬಷನ್ ಆಫ್ ದ ಕಾರ್ಬನ್ ಇನ್ ಲೆಸ್ ಆಕ್ಸಿಜನ್ ಏರಿಯಾ, ಓಕೆ, ಆರ್ ಡಿಕ್ರೀಸ್ಡ್ ಆಕ್ಸಿಜನ್ ಎನ್ವಿರಾನ್ಮೆಂಟ್, ಆವಾಗ ನಿಮಗೆ ಈ ಒಂದು ಡಿಸೀಸ್ ಆಗುತ್ತೆ. ದೆನ್ ಇನ್ಕಂಪ್ಲೀಟ್ ಕಂಬಷನ್ ಆಫ್ ನ್ಯಾಚುರಲ್ ಆರ್ ಪೆಟ್ರೋಲಿಯಂ ಗ್ಯಾಸ್, ಮೇ ಬಿ ಯೋರ್ ಪೆಟ್ರೋಲ್, ಯೋರ್ ಡೀಸೆಲ್, ಯೋರ್ LPG. ಸೊ ಇದು ಇನ್ಕಂಪ್ಲೀಟ್ ಕಂಬಷನ್ ಆದರೆ, ಕಂಪ್ಲೀಟಾಗಿ ಬರ್ನ್ ಆಗಲಿಲ್ಲ, ಆಗ ಇನ್ಕಂಪ್ಲೀಟ್ ಆಗಿ ಬರ್ನ್ ಆಯಿತು ಅಂತ ಹೇಳಿದ್ರೆ, ಯು ನೋ ದಟ್ ಯು ವಿಲ್ ಗೆಟ್ ಬ್ಲ್ಯಾಕ್ ಫ್ಯೂಮ್. ಈ ವೆಹಿಕಲ್ಸಿಂದ ಎಲ್ಲ ಬ್ಲ್ಯಾಕ್ ಇದು ಹೊಗೆ ಬರುತ್ತಲ್ಲಪ್ಪ, ದಟ್ ಈಸ್ ಬಿಕಾಸ್ ಆಫ್ ಇನ್ಕಂಪ್ಲೀಟ್ ಕಂಬಷನ್ ಆಫ್ ದ ಪೆಟ್ರೋಲಿಯಂ ಗ್ಯಾಸಸ್, okay, and petroleum products. So this causes people at home are at risk of carbon monoxide poisoning. ಬಾಡಿಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ನಾವು ಅದನ್ನು ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ದಿಸ್ ಇಸ್ ಡ್ಯೂ ಟು ಫಾಲ್ಟಿ ಹೀಟಿಂಗ್ ಸಿಸ್ಟಮ್, faulty gas appliances, burning of coal, blocked chimneys, fumes from car exhaust, stoves and lanterns. ಓಕೆ, ಸೊ ಇದೆಲ್ಲದರಿಂದ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಫಾಲ್ಟಿ ಹೀಟಿಂಗ್ ಸಿಸ್ಟಮ್ಸ್ ಇದ್ದಾಗ, ಮತ್ತು ಗ್ಯಾಸ್ ಅಪ್ಲಯನ್ಸಸ್, ದೆನ್ ಬರ್ನಿಂಗ್ ಆಫ್ ಕೋಲ್ ವಿಲ್ ಬಿ ದೇರ್, ಬ್ಲಾಕ್ ಚಿಮ್ನೀಸ್ ಬ್ಲಾಕ್ ಆದಾಗ, ಓವನ್ಸಿಂದು ಗ್ಯಾಸ್ ಸ್ಟೋವ್ಸ್ ಎಲ್ಲ ಚಿಮ್ನೀಸ್ ಬ್ಲಾಕ್ ಆದಾಗ, ದೆನ್ ಕಾರ್ ಎಕ್ಸಾಸ್ಟಿಂದ ಫ್ಯೂಮ್ಸ್ ಬರುತ್ತಲ್ಲ ಅದು, ಸ್ಟೋವ್ಸಿಂದ, ಲ್ಯಾಂಟನ್ಸಿಂದ, ಇದರೆಲ್ಲದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಸೊ ವಾಟ್ ಆರ್ ದ ಸಿಮ್ಟಮ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್? ಈ ಒಂದು ಡಿಸೀಸ್ ಒಂದು ಪೇಷಂಟಿಗೆ ಐತೆ ಅಂತ ಹೇಳಬೇಕಾದ್ರೆ ಅವರಲ್ಲಿ ಏನು ಸಿಮ್ಟಮ್ಸನ್ನು ನೀವು ನೋಡ್ತೀರಾ? ಸೊ ಫಸ್ಟ್ ಮೈಲ್ಡ್ ಪಾಯ್ಸನಿಂಗ್ ಕಾಸಸ್. ಮೈಲ್ಡಾಗಿ ಪಾಯ್ಸನಿಂಗ್ ಆದರೆ, ಯುನೋ, ಎನಿಥಿಂಗ್ ವಿಚ್ ಇಸ್ ಇನ್ ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್, ದಟ್ ಈಸ್ ಅ ಪಾಯ್ಸನ್. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಯಾವುದೇ ಇರಲಿ, ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನಲ್ಲಿದ್ದಾಗ ಅದು ಪಾಯ್ಸನ್ ಆಗುತ್ತೆ. ಮೈಲ್ಡ್ ಪಾಯ್ಸನಿಂಗ್ ಕಾಸಸ್ ಡಲ್ ಹೆಡ್ಏಕ್, okay, then nausea is a feeling of sickness with vomiting sensation, then vomiting separate ಆಗುತ್ತೆ. then dizziness you have, fatigue, ತಲೆ ಸುತ್ತೋ ಥರ ಆಗೋದು, fatigue ಅಂತ ಹೇಳಿದ್ರೆ ಟಯರ್ಡ್ನೆಸ್, then again sore throat, okay, throat infection ಆಗಿರೋ ಥರ ಆಗುತ್ತೆ, ಡ್ರೈ ಕಾಫ್ ಇರುತ್ತೆ, ಎಕ್ಸೆಟ್ರಾ. ಓಕೆ, ಸೊ ದೀಸ್ ಆರ್ ಆಲ್ ದ ದೆನ್ ಸಿವಿಯರ್ ಆಗಿ ಪಾಯ್ಸನಿಂಗ್ ಆದರೆ, ವೆನ್ ದೆರ್ ಈಸ್ ವೆರಿ ಹೈ ಪಾಯ್ಸನಿಂಗ್, ದಿಸ್ ಲೀಡ್ಸ್ ಟು ಚೆಸ್ಟ್ ಪೇನ್. Okay, then confused state of mind and impaired judgment will be there. ಸ್ಟೇಟ್ ಆಫ್ ಮೈಂಡ್, ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ, ಅವ್ರು ಯಾವತ್ತೂ ಕೂಡ ಡಿಸ್ಟರ್ಬ್ ಮೈಂಡಲ್ಲಿ ಇರ್ತಾರೆ. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಆಗುತ್ತೆ, ಜಡ್ಜ್ಮೆಂಟ್ ಇಂಪ್ರಾಪರ್ ಇರುತ್ತೆ. ದೆನ್ ಡ್ರೌಸಿನೆಸ್ ವಿಲ್ ಬಿ ದೇರ್, ಓಕೆ, ದೆನ್ ಬ್ರೈನ್ ಡ್ಯಾಮೇಜ್ ವಿಲ್ ಬಿ ದೇರ್, ವಿಷನ್ ಪ್ರಾಬ್ಲಮ್ಸ್ ಇರುತ್ತೆ, ಶಾರ್ಟ್ ಸೈಟ್ ಲಾಂಗ್ ಸೈಟ್ ಪ್ರಾಬ್ಲಮ್ಸ್ ಆಗುತ್ತೆ. ದೆನ್ ಲಾಸ್ ಆಫ್ ಕಾನ್ಷಿಯಸ್ನೆಸ್, ಸಮ್ಟೈಮ್ಸ್ ಅವರು ಅನ್ಕಾನ್ಷಿಯಸ್ ಆಗ್ತಾರೆ. ಡೆತ್ ಮೇ ಆಲ್ಸೋ ಅಕ್ಕ, ಸಿವಿಯರ್ ಆಗಾದರೆ ಡೆತ್ ಆಗೋದು ಕೂಡ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಡ್ಯೂ ಟು ಡ್ಯಾಮೇಜ್ ಆಫ್ ಹಾರ್ಟ್ ಮಸಲ್ ಆ್ಯಂಡ್ ಬ್ರೈನ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಸಪ್ಲೈ. ಓಕೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಸಪ್ಲೈಯಿಂದ ಏನಾಗುತ್ತೆ, ಹಾರ್ಟ್ ಮಸಲ್ಸ್ ಮತ್ತು ಬ್ರೈನ್ನಲ್ಲಿರುವಂಥ ನರ್ವ್ ಸೆಲ್ಸು ಡ್ಯಾಮೇಜ್ ಆಗುತ್ತೆ ಮತ್ತು ಡೆತ್ ಆಗುತ್ತೆ. ಯುನೋ, ಆಕ್ಸಿಜನ್ ಈಸ್ ನೀಡೆಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಯಾವಾಗ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಆವಾಗ ಡೆತ್ ಆಫ್ ದೋಸ್ ಸೆಲ್ಸ್ ವಿಲ್ ಅಕ್ಕರ್. ದಟ್ ಮೀನ್ಸ್ ವೆನ್ ದೆರ್ ಇಸ್ ನೋ ಬ್ಲಡ್, ವೆನ್ ದೆರ್ ಇಸ್ ನೋ ಆಕ್ಸಿಜನ್, ದೆನ್ ಆಬ್ವಿಯಸ್ಲಿ ದ ಡೆತ್ ವಿಲ್ ಅಕ್ಕರ್. ದೆನ್ ಡಯಾಗ್ನೋಸಿಸ್, ಹೌ ವಿಲ್ ಯು ಡಯಾಗ್ನೋಸ್ ಅಂತ ಹೇಳಿದರೆ, ಅವರಿಗೆ ಬರ್ತಿರುವಂಥ ಸಿಮ್ಟಮ್ಸು ಈ ಒಂದು ಡಿಸೀಸಿಂದ ಅವ್ರ ಬಾಡಿಯಲ್ಲಿ ಯಾವ ಡಿಸೀಸ್ ಐತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಾಡೋವಂಥ ಟೆಸ್ಟನ್ನ ನಾವು ಡಯಾಗ್ನೋಸ್ಟಿಕ್ ಟೂಲ್ ಆರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಬ್ಲಡ್ ಟೆಸ್ಟ್ ವಿಚ್ ಇಸ್ ಡನ್ ಟು ಸಿ ದ ಅಮೌಂಟ್ ಆಫ್ ಕಾರ್ಬೋಕ್ಸಿ ಹಿಮೋಗ್ಲೋಬಿನ್.
ಬ್ಲಡ್ಡಲ್ಲಿ ಎಷ್ಟು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಐತೆ ಅನ್ನೋಷ್ಟನ್ನ ಅದನ್ನು ಟೆಸ್ಟ್ ಮಾಡ್ತೀರಾ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಇಸ್ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ದ ಹಿಮೋಗ್ಲೋಬಿನ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ದೆನ್ ಪ್ರಿವೆನ್ಷನ್, ಯಾವ ಥರ ಪ್ರಿವೆಂಟ್ ಮಾಡ್ಬೋದು, ಇದು ತಡೆಗಟ್ಟೋದು ಹೇಗೆ ಅಂತ ಹೇಳಿದ್ರೆ ಎಕ್ಸಾಸ್ಟ್ ಫ್ಯಾನ್ಸ್ ಇನ್ ಕಿಚನ್ ಮಸ್ಟ್ ಬಿ ಯೂಸ್ಡ್. ಏನು ಹೊಗೆ ಬರುತ್ತೆ ಅದೆಲ್ಲ ಈಸಿಯಾಗಿ ಹೊರಗಡೆ ಎಕ್ಸಾಸ್ಟ್ ಆಗಬೇಕು, ಅದಕ್ಕೋಸ್ಕರ ಎಕ್ಸಾಸ್ಟ್ ಫ್ಯಾನ್ಸ್ ಹಾಕಿರ್ತಾರೆ ಯೂಶ್ವಲಿ ನಿಮ್ಮ ಕಿಚನ್ಸಲ್ಲಿ, ದಟ್ ಶುಡ್ ಬಿ ಯೂಸ್ಡ್. ದೆನ್ ಯೂಸಿಂಗ್ ಗುಡ್ ವೆಂಟಿಲೇಷನ್ ಸಿಸ್ಟಮ್. ವೆಂಟಿಲೇಷನ್ ಅಂತ ಹೇಳಿದ್ರೆ ಏರ್ ಔಟ್ ಆಗೋದಕ್ಕೆ ತುಂಬ ಒಳ್ಳೆ ಸಿಸ್ಟಮ್ಸ್ ಬೇಕಾಗುತ್ತೆ. ದೆನ್ ವೆಟ್ ಸ್ವೀಪಿಂಗ್ ಪ್ರಿವೆಂಟ್ಸ್ ಡಸ್ಟ್. ಸ್ವೀಪಿಂಗ್ ಮಾಡ್ತಿರಲ್ಲ, ಕಸ ಗುಡಿಸುವಾಗ ನೀವು ನೀರು ಹಾಕಿ ಕಸ ಗುಡಿಸಿದ್ರೆ ಡಸ್ಟ್ ಇರೋದಿಲ್ಲ, ಅವಾಯ್ಡ್ ಆಗುತ್ತೆ. ದೆನ್ ವೇರಿಂಗ್ ಮಾಸ್ಕ್ every time. So because of the COVID only alla, every time if you wear mask then you are protected from all these dust particles and carbon dioxide particles. Then treatment, how will you go for the treatment? Exposing to fresh air and by giving oxygen supply sufficient amount ಅಲ್ಲಿ ಎಲ್ಲ ಸೆಲ್ಸಿಗೆ ಹೋಗೋದು, ಮತ್ತು ಫ್ರೆಶ್ ಏರನ್ನು ತೊಗೊಳ್ಳೋವಂಥದ್ದು, ಅದರಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಇಸ್ ದ ಓನ್ಲಿ ಟ್ರೀಟ್ಮೆಂಟ್. ದೆನ್ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್. This is the second disorder. Smoking is the very dangerous and very risky habit seen in youngsters nowadays. Okay, effects ಏನೇನಿರುತ್ತೆ? Cigarette smoke contains about 4,000 chemicals which are harmful, poisonous and carcinogenic. Smoke ಅಲ್ಲಿ 4,000 chemicals ಇರುತ್ತೆ, so that are harmful, poisonous, carcinogenic. Carcinogenic means cancer causing chemicals will be there. Smokers find it difficult to quit the habit as they are addicted to nicotine. Smokers ಒಂದ್ಸರಿ ಅದನ್ನು ಸ್ಟಾರ್ಟ್ ಮಾಡಾದ್ಮೇಲೆ ಸ್ಮೋಕಿಂಗನ್ನು ಅದನ್ನು ಕ್ವಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದೇ ಆರ್ ಅಡಿಕ್ಟೆಡ್ ಟು ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಟೊಬ್ಯಾಕೋದಲ್ಲಿ ಒಂದು ಇದಿರುತ್ತೆ, ಪ್ಲ್ಯಾಂಟ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನು ನಿಕೋಟಿನ್ ಅಂತ ಹೇಳ್ತೀವಿ. ಫಾರ್ ದ ನಿಕೋಟಿನಿಗೆ ಅವರ ಬ್ರೈನ್ ಸೆಲ್ಸ್ ಆ್ಯಂಡ್ ದೇ ಆರ್ ಅಡಿಕ್ಟೆಡ್ ಫಾರ್ ದ್ಯಾಟ್, ಅಡಿಕ್ಷನ್ ಆಗುತ್ತೆ. ಕುಡದೇ ಇದ್ದರೆ ಅವ್ರು ಸ್ಮೋಕ್ ಮಾಡದೇ ಇದ್ದರೆ ಅವ್ರಿಗೆ ಇರೋಕ್ಕಾಗೋದಿಲ್ಲ. ದಿಸ್ ಇಸ್ ವೈ. ದೆನ್ ಸಿಗರೆಟ್ ಸ್ಮೋಕ್ಸ್ ಎಫೆಕ್ಟ್ಸ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ಬರೀ ಲಂಗ್ಸಿಗೆಲ್ಲ, all your organs and organ systems will be affected by the cigarette smoke. Then effects also depends on the person's general health condition and susceptibility to the chemicals in the smoke. Okay, health conditions ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಎಫೆಕ್ಟ್ಸು. ದೆನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಇಯರ್ಸ್ ದೇ ಹ್ಯಾವ್ ಬೀನ್ ಸ್ಮೋಕಿಂಗ್ ಆ್ಯಂಡ್ ನಂಬರ್ ಆಫ್ ಸಿಗರೇಟ್ಸ್ ದೇ ಸ್ಮೋಕ್ ಪರ್ ಡೇ. ಸೊ ಇದು ಎಷ್ಟು ವರ್ಷದಿಂದ ಸಿಗರೇಟನ್ನು ಸ್ಮೋಕ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಪರ್ ಡೇ ಎಷ್ಟು ಸಿಗರೇಟ್ಸನ್ನು ಸ್ಮೋಕ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ದೆನ್ ಇನಿಷಿಯಲ್ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್. Those who begin smoking experience immediate effects or discomforts daily, like okay, ಇವಾಗ ಇನಿಷಿಯಲ್ ಆಗಿ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ಸ್ಮೋಕಿಂಗು, ಅವರಲ್ಲಿ ಇನಿಷಿಯಲ್ ಎಫೆಕ್ಟ್ಸ್ನ ನೀವೇನೇನು ನೋಡ್ತೀರಾ? ಓಕೆ, ಫಸ್ಟ್ ಇಸ್ ಕಾಫಿಂಗ್. ಅವರಲ್ಲಿ ಕೆಮ್ಮು ತುಂಬ ಜಾಸ್ತಿ ಇರುತ್ತೆ. ನಾಸಿಯಾ ಅಂತ ಹೇಳಿದ್ರೆ ವಾಮಿಟಿಂಗ್ ಸೆನ್ಸೇಷನ್, ಡ್ರೈ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗೋದು, ಡಿಝಿನೆಸ್ ಆಗೋದು. ಡಿಝಿನೆಸ್ ಅಂತ ಹೇಳಿದ್ರೆ ಆಸ್ ಎ ಸೆಡ್ ತಲೆ ಸುತ್ತೋದು. ದೆನ್ ವೀಕ್ನೆಸ್, ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್ ಆ್ಯಂಡ್ ಹಾರ್ಟ್ ಬೀಟ್, ಇದೆರಡು ಇನ್ಕ್ರೀಸ್ ಆಗುತ್ತೆ. ದೆನ್ ಎಪಟೈಟ್, ಲಾಸ್ ಆಫ್ ಎಪಟೈಟ್, ಹೊಟ್ಟೆ ಹಸಿಯೋದಿಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕಾಗೋದಿಲ್ಲ. ವೀಕ್ ಸೆನ್ಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಗೊತ್ತಾಗೋದಿಲ್ಲ, ಮತ್ತು ಸೆನ್ಸ್ ಆಫ್ ಸ್ಮೆಲ್ ಗೊತ್ತಾಗೋದಿಲ್ಲ ಅವ್ರಿಗೆ. ದೆನ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್ ಯಾವ್ದು? ಡಿಸ್ಕಲರ್ಡ್ ಟೀತ್ ಆ್ಯಂಡ್ ಫಿಂಗರ್ ನೇಲ್ಸಿಂದು ಕಲರ್ ಮತ್ತು ಟೀತ್ ಕಲರ್ ಚೇಂಜ್ ಆಗುತ್ತೆ, ಲೋಯಿಶ್ ಆಗ್ತಾ ಬರುತ್ತೆ. ದೆನ್ ಡ್ರೈ ಫೇಶಿಯಲ್ ಸ್ಕಿನ್ ವಿತ್ ಏಜ್ ಸ್ಪಾಟ್ಸ್, ತುಂಬ ಏಜ್ ಥರ ಕಾಣಿಸ್ತಾರೆ, ಒಂದು 5-6 ವರ್ಷ ಜಾಸ್ತಿ ಏಜ್ ಇರೋ ಥರ ಫೇಸ್ ಕಾಣುತ್ತೆ. ದೆನ್ ವೀಕ್ ಸೆನ್ಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್, ಪುವರ್ ಎಪಟೈಟ್, ಸೇಮ್ ಥಿಂಗ್. ದೆನ್ ಮೋರ್ ಪ್ರೋನ್ ಟು ಕೋಲ್ಡ್ಸ್ ಆ್ಯಂಡ್ ಫ್ಲೂ, ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ತುಂಬ ಬೇಗ ಆಗುತ್ತೆ. ದೆನ್ ಟೂತ್ ರಿಲೇಟೆಡ್ ಅಂದರೆ ಟೀತ್ಗೆ ರಿಲೇಟೆಡ್ ಡಿಸೀಸಸ್ ತುಂಬ ಇರುತ್ತೆ, ಲೈಕ್ ಗಮ್ ಡಿಸೀಸಸ್, ಟೂತ್ ಡಿಕೆ. ದೆನ್ ಓರಲ್ ಕ್ಯಾನ್ಸರ್ ಆಫ್ ಥ್ರೋಟ್ ಆ್ಯಂಡ್ ಲ್ಯಾರಿಂಗ್ಸ್. ಓಕೆ, ಥ್ರೋಟ್ ಕ್ಯಾನ್ಸರು, ಲ್ಯಾರಿಂಗ್ಸ್ ವಾಯ್ಸ್ ಬಾಕ್ಸ್ ಅದರದ್ದು ಕ್ಯಾನ್ಸರ್ ಆಗುತ್ತೆ. ಓರಲ್ ಕ್ಯಾನ್ಸರ್, ಮೌತ್ ಅಲ್ಸರ್ಸ್ ಎಲ್ಲ ಆಗುತ್ತೆ. ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಲೈಕ್ ಬ್ರಾಂಕೈಟಿಸ್, ಆಸ್ತಮಾ, ಲಂಗ್ ಕ್ಯಾನ್ಸರ್ ಇದೆಲ್ಲ ಆಗುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗುತ್ತೆ. ದೆನ್ ಆರ್ಥಿರೋಸ್ಕ್ಲಿರೋಸಿಸ್ ಅಂತ ಹೇಳಿದರೆ ಬ್ಲಾಕೇಜ್ ಆಫ್ ದ ಆರ್ಟ್ರೀಸ್. ಓಕೆ, ಹಾರ್ಟ್ ವಾಲ್ಸು ಎಲ್ಲ ಮತ್ತು ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ಯಾಂಕ್ರಿಯಾಸ್ ಆ್ಯಂಡ್ ಸ್ಟಮಕ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ.
ಪಿತ್ತ ಕೋಶ ಅಂತ ಹೇಳ್ತೀವಲ್ಲ ಅದ್ರದ್ದು ಕ್ಯಾನ್ಸರ್ ಆಗುತ್ತೆ. ದೆನ್ ಯೂರಿನರಿ ಬ್ಲ್ಯಾಡರ್ ಮತ್ತು ಕಿಡ್ನಿ ಇದು ಕೂಡ ಕ್ಯಾನ್ಸರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಸೆರೆಬ್ರಲ್ ಹ್ಯಾಮರೇಜ್, ಬ್ರೈನ್ ಡ್ಯಾಮೇಜ್, ಇಂಟರ್ನಲ್ ಬ್ಲೀಡಿಂಗ್ ಇನ್ ದ ನರ್ವ್ ಸೆಲ್ಸ್. ಬ್ರೈನಲ್ಲಿ ಇರುವಂಥ ಸೆಲ್ಸಲ್ಲಿ ಟಿಶ್ಯೂಸಲ್ಲಿ ಬ್ಲೀಡಿಂಗ್ ಆಗುತ್ತೆ, ಇಂಟರ್ನಲ್ ಬ್ಲೀಡಿಂಗ್. ಅದರಿಂದ ಹ್ಯಾಮ್ರೇಜ್, ಸೆರೆಬ್ರಲ್ ಹ್ಯಾಮ್ರೇಜ್ ಆಗಿ ಫೈನಲ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಡಿಸೀಸ್ ಇಸ್ ಸಿಲಿಕೋಸಿಸ್. It is a respiratory disease caused by inhalation of fine silica dust. Silica is one of the element. SI ಕೆಮಿಸ್ಟ್ರಿಯಲ್ಲಿ ನೀವು ಇನ್ ಡೀಟೇಲ್ ಆಗಿ ಓದಿರ್ತೀರ. ಆ ಸಿಲಿಕಾ ಡಸ್ಟನ್ನ ಇನ್ಹೇಲ್ ಮಾಡಿದಾಗ ಅದನ್ನು ರೆಸ್ಪಿರೇಷನ್ ಫಾರ್ಮಲ್ಲಿ ಒಳಗಡೆ ಬಾಡಿ ಒಳಗಡೆ ತೊಗೊಂಡಾಗ ರೆಸ್ಪೈರ್ ಮಾಡಿದಾಗ ಆಗೋವಂಥ ಎಫೆಕ್ಟ್ಸನ್ನು ನಾವು ಸಿಲಿಕೋಸಿಸ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಜಾಸ್ತಿ ವರ್ಕರ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಹೌಸ್ ಕನ್ಸ್ಟ್ರಕ್ಷನ್ ಎಲ್ಲ ಅವ್ರ ವರ್ಕರ್ಸಲ್ಲಿ ಇರುತ್ತೆ. ಮತ್ತು ರೈಲ್ ಕನ್ಸ್ಟ್ರಕ್ಷನ್, ರೋಡ್ವೇಸ್ ಕನ್ಸ್ಟ್ರಕ್ಷನ್ ಮಾಡೋದು, ಗ್ಲಾಸ್ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಅವರು, ಬ್ರಿಕ್ ಫ್ಯಾಕ್ಟ್ರೀಸಲ್ಲಿ, ದೆನ್ ಪಾಟರ್ಸ್, ಮಡ್ಡಲ್ಲಿ ಮಣ್ಣಿನ ಪಾಟ್ ಮಾಡ್ತಾರಲ್ಲಪ್ಪ ಅವರಲ್ಲಿ, ಮೈನಿಂಗ್ ಏರಿಯಾದಲ್ಲಿ ವರ್ಕ್ ಮಾಡ್ತಾರಲ್ಲ ಅವರಿಗೆ, ವೆಲ್ಡರ್ಸ್ ವೆಲ್ಡಿಂಗ್ ಮಾಡ್ತಾರಲ್ಲ, ದೆನ್ ಸ್ಯಾಂಡ್ ಬ್ಲಾಸ್ಟರ್ಸ್, ರಾಕ್ ಏರಿಯಾ, ಮೌಂಟೇನ್ ಏರಿಯಾನಲ್ಲಿ ಎಲ್ಲ ರಾಕ್ ಎಲ್ಲ ಬ್ಲಾಸ್ಟ್ ಮಾಡಿ ಸ್ಯಾಂಡ್ ಕನ್ವರ್ಷನ್ ಮಾಡ್ತಾರೆ ಅವರಲ್ಲಿ, ರಾಕ್ ಡ್ರಿಲ್ಲರ್ಸ್ ಸರಿ. ಓಕೆ, ಇವರಲ್ಲೆಲ್ಲ ಈ ಥರ, ಯಾಕಂದರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಸಿಲಿಕಾ. ಅವ್ರು ಬರ್ನ್ ಮಾಡಿದಾಗ ಸಿಲಿಕಾ ಡಸ್ಟ್ ಜೊತೆ ಅವರು ಕಾಂಟ್ಯಾಕ್ಟಿಗೆ ಬರ್ತಾರೆ, ಆವಾಗ ಸಿಲಿಕೋಸಿಸ್ ಅನ್ನೋವಂಥ ಒಂದು ಡಿಸೀಸ್ ಕಾಸ್ ಆಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಏನು, ಡಿಸೀಸ್ ಬಂದರೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ? ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ದೆನ್ ಟ್ಯೂಬರ್ಕ್ಲೋಸಿಸ್, ದಟ್ ಈಸ್ TB ಮೇ ಅಕ್ಕರ್. ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್ ಆ್ಯಂಡ್ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಡಯಾಗ್ನೋಸಿಸ್ ಯಾವ ಥರ ಮಾಡ್ತೀರಾ? ನಾನು ಏನೇನು ಹೇಳಿದ್ದೀನಿ ಇಲ್ಲಿದ್ದಾಗ ಅದೆಲ್ಲದಕ್ಕೂ ಕೂಡ ಡಯಾಗ್ನೋಸಿಸ್ ಮಾಡೋದು ಹೇಗೆ, ಜಸ್ಟ್ ಎಕ್ಸ್ರೇ ಮಾಡ್ತೀರಾ. ಓಕೆ, ಎಕ್ಸ್ರೇಸನ್ನು ಯೂಸ್ ಮಾಡಿ ಎಕ್ಸ್ರೇ ಅಂತ ಮಾಡೋದು. ದೆನ್ CT ಸ್ಕ್ಯಾನ್. ವಾಟ್ ಈಸ್ CT ಸ್ಕ್ಯಾನ್? ಕ್ರೋಮೋಗ್ರಾಫಿಕ್ ಕಂಪ್ಯೂಟರೈಸ್ಡ್ ಟೊಮೋಗ್ರಾಫಿಕ್ ಸ್ಕ್ಯಾನ್. ಇಲ್ಲಿ ಯುಲ್ ಯೂಸ್ ಕಂಪ್ಯೂಟರ್ಸ್ ಸಾಫ್ಟ್ವೇರ್ಸ್ ಅಲಾಂಗ್ ವಿತ್ ದ ಎಕ್ಸ್ರೇಸ್. ಇದೇನು ಮಾಡುತ್ತೆ, ಕ್ರಾಸ್ ಸೆಕ್ಷನಲ್ ಇಮೇಜಸ್ ಕೊಡುತ್ತೆ ಎಲ್ಲ ಆರ್ಗನ್ಸಿಂದು. ಆವಾಗ ಆರ್ಗನ್ ಶೇಪ್ ಸ್ಟ್ರಕ್ಚರ್ ಚೇಂಜ್ ಆಗಿದ್ದರೆ ಆ ಇಮೇಜಸಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಕ್ಯಾನಲ್ಲಿ. ಓಕೆ, ದೆನ್ ದಟ್ ಶೋಸ್ ದಟ್ ಯುವರ್ ಲಂಗ್ಸ್ ಆರ್ ಡ್ಯಾಮೇಜ್ ಅಂತ. ದೆನ್ ಸಿಮ್ಟಮ್ಸ್ ಏನೇನು? ಶಾರ್ಟ್ನೆಸ್ ಆಫ್ ಬ್ರೀತ್ ವೈಲ್ ವರ್ಕಿಂಗ್. ಓಕೆ, ರೆಸ್ಪಿರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆಸ್ತಮಾ ಈ ಥರ ವೀಸಿಂಗ್ ಪ್ರಾಬ್ಲಮ್ ಆಗುತ್ತೆ, ಕಾಫ್. Then fatigue and chest pain will be there. Then bluish tinge in extremities like toes and fingers. Okay, ಸೊ ಕೈ ಬೆರಳಲ್ಲಿ ಮತ್ತು ಕಾಲಿನ ಬೆರಳುಗಳಿರುತ್ತಲ್ಲ ಅಲ್ಲೆಲ್ಲ ಬ್ಲೂಯಿಶ್ ಕಲರ್ ಆಗುತ್ತೆ. ದೆನ್ ಲಾಸ್ ಆಫ್ ಎಪಟೈಟ್ ಆ್ಯಂಡ್ ವೇಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಜಾಸ್ತಿ. ದೆನ್ ರೆಸ್ಪಿರೇಟರಿ ಫೇಲಿಯರ್ ಆಗುತ್ತೆ. ಟ್ರೀಟ್ಮೆಂಟ್ ದಿಸ್ ಇಸ್ ಇನ್ಕ್ಯೂರಬಲ್. ಒನ್ಸ್ ಇಟ್ ಈಸ್ ತುಂಬ ಹೈಲಿ ಎಫೆಕ್ಟ್ ಆದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಫರ್ದರ್ ಎಕ್ಸ್ಪೋಜರ್ ಟು ಸಿಲಿಕಾ ಡಸ್ಟ್ ಮಸ್ಟ್ ಬಿ ಅವಾಯ್ಡೆಡ್ ಆ್ಯಸ್ ಪ್ರಿವೆನ್ಷನ್. ಓಕೆ, ಇಫ್ ಹೈಲಿ ಡ್ಯಾಮೇಜ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಮೇ ಬಿ ನೀಡೆಡ್. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದೊಂದೇ ಇಂಪಾರ್ಟೆಂಟ್ ಇದಾಗಿರುತ್ತೆ. ಬಟ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಗೋ ವಿತ್ ಲಂಗ್ ದಿಸ್ ಟ್ರಾನ್ಸ್ಪ್ಲಾಂಟೇಷನ್. ತುಂಬ ಕಷ್ಟ ಆಗುತ್ತೆ. ಓಕೆ, ದೆನ್ I'll tell you once again. We have started with part 6, disorders related to respiration. In that, we have studied 3 types of disorders: carbon monoxide poisoning, effects of smoking, and then silicosis. Carbon monoxide poisoning, as I said to you, it occurs when carbon compounds are burnt in different amount of oxygen and incomplete composition of the natural and petroleum gas in the carbon monoxide poisoning ಆಗುತ್ತೆ. ಅದರದ್ದು ಸಿಮ್ಟಮ್ಸ್, ಅದರಲ್ಲಿ ಮೈಲ್ಡ್ ಪಾಯ್ಸನಿಂಗ್ ಆದರೆ ಏನೇನು ಸಿಮ್ಟಮ್ಸ್ ಇರುತ್ತೆ, ದೆನ್ ಸಿವಿಯರ್ ಪಾಯ್ಸನಿಂಗ್ ಆದರೆ ಏನೇನಾಗುತ್ತೆ ಅಂತ ಸ್ಟಡಿ ಮಾಡಿದ್ದೀರಾ. ದೆನ್ ಡಯಾಗ್ನೋಸಿಸ್, ದೆನ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಯು ಹ್ಯಾವ್ ಸ್ಟಡಿಡ್. ದೆನ್ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್. ಇನ್ ದಟ್ ಯು ಹ್ಯಾವ್ ಸ್ಟಡಿಡ್ ಇನಿಷಿಯಲ್ ಎಫೆಕ್ಟ್ಸ್, ಪ್ರೈಮರಿ ಸ್ಟೇಜಲ್ಲಿ ಆಗುವಂಥದ್ದು. ಲಾಂಗ್ ಟರ್ಮ್ ಎಫೆಕ್ಟ್ಸ್, ತುಂಬ ಚೈನ್ ಸ್ಮೋಕರ್ಸಲ್ಲಿ ಆಗುತ್ತಲ್ಲ ಅವರಲ್ಲಿ ಯಾವ ಥರ ಎಫೆಕ್ಟ್ಸ್ ಇರುತ್ತೆ ಅಂತ ಸ್ಟಡಿ ಮಾಡಿದ್ದೀರಾ. ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಥರ್ಡ್ ಟೈಪ್ ಆಫ್ ಡಿಸಾರ್ಡರ್, ಸಿಲಿಕೋಸಿಸ್. Then its complications, diagnosis, symptoms, and then treatment. Okay, so this is about today's part. So with this I will be stopping today's class. So thank you, students.